ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ಮಾಡ್ತಿರೋಂತಹ ವಿಡಿಯೋ ಬಂದು ನಮ್ಮ ಡಿಪ್ಲೊಮಾ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬರೆಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಯೂಸ್ಫುಲ್ ಆದಂತಹ ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ಫ್ರೆಶರ್ಸ್ ಇದ್ದೀರಾ, DCETಗೆ ಅಪ್ಲೈ ಮಾಡ್ಬೇಕಂತ ಇದ್ದೀರಾ, ನಿಮಗೆ ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡೋದಕ್ಕೆ ಡೀಟೇಲ್ಡ್ ಸ್ಟೆಪ್ಸ್ ಅನ್ನು ನಾನಿಲ್ಲಿ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ, ನಿಮ್ಮ ಸ್ನೇಹಿತರು ಇರ್ಬೋದು, ನಿಮ್ಮ ರಿಲೇಷನ್ಸ್ ಇರ್ಬೋದು, ಯಾರನ್ನ ಇದ್ರೆ ಅವರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ಹಾಗೂ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾಕಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಹಲವಾರು ಡೌಟ್ಸ್ ಇರ್ತವೆ. ಸರ್, ನಂದು ಕ್ಯಾಸ್ಟ್ ಇನ್ಕಮ್ ಅದಿದೆ, ಎಕ್ಸ್ಪೈರ್ ಆಗೋಗಿದೆ, ಅಪ್ಲೈ ಮಾಡ್ಬೋದಾ ಇಲ್ಲ, ನಂದು ಕನ್ನಡ ಮೀಡಿಯಂ ಇದೆ, ಏನಂತ ಸೆಲೆಕ್ಟ್ ಮಾಡಬೇಕು, ರಿಸರ್ವೇಶನ್ ಕ್ಲೈಮ್ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಹೈದರಾಬಾದ್ ಕರ್ನಾಟಕ ಇದೆ, ಹೇಗೆ ಕ್ಲೈಮ್ ಆಗುತ್ತೆ, ನಂತರ ಈ ಡಿಜಿ ಲಾಕರ್ ಅಂತ ಕೊಟ್ಟಿದ್ದಾರೆ, ಇದನ್ನ ನಾನು ಕ್ರಿಯೇಟೇ ಮಾಡ್ಕೊಂಡಿಲ್ಲ, ಹೇಗೆ ಮಾಡಬೇಕು. ಸೊ ಇದೆಲ್ಲದಕ್ಕೂ ಸಹ ನಿಮಗೆ ಒಂದು ಫುಲ್ ಡೀಟೈಲ್ಡ್ ಫುಲ್ ಫ್ಲೆಡ್ಜ್ ವಿಡಿಯೋ ಆಗಿರುತ್ತೆ ಗೆಳೆಯರೆ. ಓಕೆ, ಈ ವಿಡಿಯೋನ ನಿಮ್ಮೆಲ್ಲಾ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ಳಿ, ಎಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳು, ಹಾಗೂ ಒಬ್ಬರಿಂದ ಒಬ್ರು ತಿಳ್ಕೊಂಡು ಪ್ರಾಕ್ಟೀಸು ಸಹ ಆಗುತ್ತೆ. ಅಪ್ಲಿಕೇಶನ್ ಇನ್ ಕೇಸ್ ಮಿಸ್ಟೇಕ್ ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರು ಸಹ ತೊಂದರೆ ಇಲ್ಲ, ನಾನು ಅದಕ್ಕೆ ಸೊಲ್ಯೂಷನ್ ಹೇಳ್ತೀನಿ ನಿಮಗೆ ಹೇಗೆ ಮಾಡಬೇಕು ಏನು ಅಂತ. ಮಿಸ್ಟೇಕ್ ಮಾಡಿದ್ರು ಸಹ ಕರೆಕ್ಷನ್ ಮಾಡುವ, ಯಾಕಂತಂದ್ರೆ ಇದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಸೊ ಎಲ್ಲರೂ ಡೀಟೇಲ್ ಆಗಿ ತಿಳ್ಕೊಂಡು ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕೋಣ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಇನ್ ಮುಂದೆ ನಿಮಗೆ DCET ಕ್ಲಾಸಸ್ ಅನ್ನು ಸಹ ನಾವು ಇದರಲ್ಲೇ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಕ್ಲಾಸಸ್ ಸಹ ಇರುತ್ತೆ. ಓಕೆ, ಅಂಡ್ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ ಇನ್ ಡೀಟೇಲ್ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್. ಸೊ ನಾವು ಈ ವಿಡಿಯೋನಲ್ಲಿ ನಾನು ಹೇಳಿರೋ ಪ್ರಕಾರ ಈ 3 ಪಾಯಿಂಟ್ಸ್ ಮುಖ್ಯವಾದಂತಹ ಪಾಯಿಂಟ್: ಡಿಜಿಲಾಕರ್ ಮ್ಯಾಂಡೇಟರಿ ಹೇಗೆ, ಅಂಡ್ ಹೇಗೆ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಮಾಡಬೇಕು, ಅಪ್ಲೈ ಮಾಡೋದು ಹೇಗೆ, ಅಂಡ್ ನಂತರ ಮಿಸ್ಟೇಕ್ಸ್ ಯಾವುದೆಲ್ಲ ಸಹಜವಾಗಿ ತುಂಬಾ ಜನ ಹುಡುಗರು ಮಿಸ್ಟೇಕ್ ಮಾಡೋವಂಥದ್ದು ಯಾವುದು ಅನ್ನೋದು ನಾನು ಹೈಲೈಟ್ ಮಾಡ್ತೀನಿ. ಸೊ ದಟ್ ನೀವು ಸಹ ಎಚ್ಚರದಿಂದ ಆ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಅಂಡ್ ಮೆನಿ ಡೌಟ್ಸ್, ತುಂಬಾ ಡೌಟ್ಸ್ ಇರ್ತವೆ. ಸೊ ನಾನು ಎಲ್ಲ ಡೌಟ್ಸ್ ಇಲ್ಲಿ ಲಿಸ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಎಕ್ಸ್ಪ್ಲನೇಷನ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಸೊ ಆ ಎಕ್ಸ್ಪ್ಲನೇಷನ್ ನೋಡ್ಕೊಂಡು ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೇಕೇನು ಅಂತ ನೋಡ್ಕೋಬಹುದು. ಓಕೆ, ಲೆಟ್ ಅಸ್ ಕಂಟಿನ್ಯೂ. ನಿಮ್ಮೆಲ್ಲರಿಗೂ ಗೊತ್ತಿದೆ, DCETಯ ಯಾವುದೇ ಒಂದು ಅಪ್ಡೇಟ್ ಇದ್ರೂ ಸಹ ನಾವು ಫಸ್ಟ್ ವಿಸಿಟ್ ಮಾಡಬೇಕಿದ್ದು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್. ಈ ವೆಬ್ಸೈಟ್ ನಿಮಗೆ ಜಸ್ಟ್ KEA.kar.nic.in ಅಂತ ಹೊಡೆದ್ಬಿಟ್ರೆ ಆಯ್ತು, ಆಟೋಮೆಟಿಕ್ ಆಗಿ ಬರುತ್ತೆ. ಆ ಫಸ್ಟ್ ಪೇಜ್ ಲಿಂಕ್ ನಾನು ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಈ ಪರ್ಟಿಕ್ಯುಲರ್ ಪೇಜ್ ಓಪನ್ ಆಗುತ್ತೆ ಗೈಸ್. ಓಕೆ, ಈ ಪೇಜ್ ಅಲ್ಲಿ ನೀವು ಫಸ್ಟ್ ನೋಡ್ಕೋಬೇಕಿದ್ದು ಡಿಪ್ಲೊಮಾ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ಗೆ ಯಾರೆಲ್ಲ ಎಂಟ್ರಿ ಆಗ್ಬೇಕಂತಿದ್ರ. ಸೊ ಓಕೆ, ಫ್ರೆಶ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ಬೋದು, ಡೈರೆಕ್ಟ್ ಆಗಿ ನಾನು ಲ್ಯಾಟ್ರಲ್ ಎಂಟ್ರಿ ತಗೋಬೇಕಂತಿದ್ದೀನಿ ಅಂತ ಉದ್ದೇಶಿಸಿರುವಂತಹ ವಿದ್ಯಾರ್ಥಿಗಳು ಈ ಅಡ್ಮಿಷನ್ ಅಂತ ಏನಿದೆ, ಈ ಅಡ್ಮಿಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ DCET ಡಿಪ್ಲೊಮಾ CET 2026 ಅಂತ ಒಂದು ಟ್ಯಾಬ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಇಲ್ಲಿ ಅವರು ಹಾಕ್ತಿರೋಂಥ ಪ್ರತಿ ಅಪ್ಡೇಟು ಸಹ ನಿಮ್ಗೆ ಇಲ್ಲಿ ಕಾಣುತ್ತೆ. ಸೊ ಇದನ್ನ ನೀವು ಕನ್ನಡ ಲ್ಯಾಂಗ್ವೇಜ್ ಬೇಕಂದ್ರೆ ರೈಟ್ ಸೈಡ್ ಅಲ್ಲಿ ನೀವು ಇಲ್ಲಿ ನೋಡಬಹುದು, ಇಂಗ್ಲಿಷ್ ಕನ್ನಡ ಅಂತಿದೆ. ಸೊ ಇಲ್ಲಿ ನೀವು ಕನ್ನಡ ಸೆಲೆಕ್ಟ್ ಮಾಡೋದ್ರಿಂದ ಕನ್ನಡನಲ್ಲಿ ಬರುತ್ತೆ, ಇಂಗ್ಲಿಷ್ ಮಾಡೋದ್ರಿಂದ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ. ಓಕೆ, ಲ್ಯಾಂಗ್ವೇಜ್ ಸಹ ಚೇಂಜ್ ಹೇಗೆ ಮಾಡ್ಕೋಬೇಕನ್ನೋದು ನಿಮ್ಗೆ ಗೊತ್ತಿರುತ್ತೆ. ನಂತರ ನೋಡಿ, ಇದರಲ್ಲಿ ನಿಮಗೆ ಸಿಲೆಬಸ್, DCETಗೆ ಸಿಲೆಬಸ್ ಏನು ಅನ್ನೋದು ಸಹ ಕೊಟ್ಟಿದ್ದಾರೆ. ಈ ಸಿಲೆಬಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, 5 ಸಬ್ಜೆಕ್ಟ್ ಇರುತ್ತೆ. ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಡಿಸ್ಕಸ್ ಮಾಡಲ್ಲ, ಯಾಕಂದ್ರೆ ಇದು ಆಲ್ರೆಡಿ ಹಳೆ ಸುದ್ದಿ. ಓಕೆ, ಈ ಸಿಲೆಬಸ್ ಪ್ರಕಾರ ನಾವು ಹೇಗಿದ್ದು ಕ್ಲಾಸಸ್ ಮಾಡ್ತೀವಿ. ಸೊ ಅದನ್ನ ನೋಡ್ಕೊಳ್ಳೋಣ ಅಂತ. ಓಕೆ, ಅಂಡ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ನೋಟಿಫಿಕೇಶನ್ ನೀವು ಓಪನ್ ಮಾಡಿದಾಗ ನಿಮ್ಗೆ ಇಲ್ಲಿ ಅವರು ಕೆಲವು ಮುಖ್ಯಾಂಶಗಳನ್ನು ಕೊಟ್ಟಿದ್ದಾರೆ. ಏನದು ಮುಖ್ಯಾಂಶಗಳು ಅಂತಂದ್ರೆ, ಈ ನೋಟಿಫಿಕೇಶನ್ ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ಇದರಲ್ಲಿ ಅವ್ರು ಕೊಟ್ಟಿರುವಂತಹ ಕೆಲವು ಪಾಯಿಂಟ್ಸ್ ನೋಡಿ. ನೀವೆಲ್ಲ ಸೆಕೆಂಡ್ ಇಯರ್ಗೆ ಡೈರೆಕ್ಟ್ ಆಗಿ ಎಂಟ್ರಿ ಆಗ್ತೀರಾ, ಥರ್ಡ್ ಸೆಮಿಸ್ಟರ್ ಅಂಡರ್ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಎಂಟ್ರಿ ಆಗ್ತೀರಾ. ಓಕೆ, ಅಂಡ್ ಇದಾದ ನಂತರ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗೂ ಸಹ ಎಲಿಜಿಬಲ್ ಇರುತ್ತೆ. ಅಂಡ್ ಯಾವುದೇ ತರ ಬ್ರಾಂಚ್ ಸಹ ನೀವು ಚೂಸ್ ಮಾಡ್ಕೋ. ಇನ್ ಕೇಸ್ ಆರ್ಕಿಟೆಕ್ಚರ್ ಕೋರ್ಸಸ್ ತಗೋಬೇಕಂತ ಅಂದ್ರೆ ನೀವು ನಾಟಾ ಟೆಸ್ಟ್ ಅಂತ ಒಂದು ಬರೀಬೇಕಾಗುತ್ತೆ, ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್ ಅಂತ. ಅದನ್ನ ಬರ್ಕೊಂಡಿದ ನಂತರನೇ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ ಆರ್ಕಿಟೆಕ್ಚರ್ಗೆ. ಇನ್ನು ಆಲ್ ಅದರ್ ಬ್ರಾಂಚಸ್ಗೆ ಜಸ್ಟ್ DCET ಎಕ್ಸಾಮ್ ನ ಬರ್ಕೊಂಡ್ರೆ ಸಾಕು. ಓಕೆ, ಅಂಡ್ ಸಿಲೆಬಸ್ ಆಲ್ರೆಡಿ ಅವ್ರು ಅನೌನ್ಸ್ ಮಾಡಿದ್ರೆ ಅದು ನಿಮ್ಗೆ ಗೊತ್ತಿದೆ. ಅಂಡ್ ಈಗ ನಾವು ವೆರಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್, ಡೇಟ್ಸ್ ಸಹ ಇಂಪಾರ್ಟೆಂಟ್. ಕಮೆನ್ಸ್ಮೆಂಟ್ ಆಫ್ ರಿಜಿಸ್ಟ್ರೇಷನ್ ಅಂಡ್ ಫುಲ್ಫಿಲಿಂಗ್ ಬಂದ್ಬಿಟ್ಟು 17ನೇ ತಾರೀಕಿಂದ ಶುರು ಆಗಿದೆ. 17ನೇ ತಾರೀಕು ಮಾರ್ಚ್ ಅಂದ್ರೆ 2 ದಿನ ಮುಂಚೆನಿಂದ. ಲಾಸ್ಟ್ ಡೇಟ್ ಟು ಫಿಲ್ ಯಾವಾಗ, 3ನೇ ತಾರೀಕು ಏಪ್ರಿಲ್ ತನಕ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀ ಪೇ ಮಾಡೋದು 4ನೇ ತಾರೀಕು ಏಪ್ರಿಲ್ ತನಕ. ಅಂಡ್ ಡೌನ್ಲೋಡಿಂಗ್ ಆಫ್ ಅಡ್ಮಿಟ್ ಟಿಕೆಟ್ಸ್ ಯಾವಾಗ ನೋಡಿ, ಏಪ್ರಿಲ್ ಅಲ್ಲ, ಮೇ ನಲ್ಲಿ 7ನೇ ತಾರೀಕು ಮೇ ನಿಮಗೆ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕೆ ಅವರು ಅನುಕೂಲ ಮಾಡಿಕೊಡ್ತಾರೆ.
ಅಂಡ್ ನಂತರ ಸಿಲೆಬಸ್ ಅಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ ಅಂತಂದ್ರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇರುತ್ತೆ, ಸ್ಟಾಟಿಸ್ಟಿಕ್ಸ್ ಅನಾಲಿಟಿಕ್ಸ್, IT ಸ್ಕಿಲ್ಸ್, ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಎಲ್ಲ 20 ಮಾರ್ಕ್ ಡಿವೈಡೆಡ್ ಆಗಿರುತ್ತೆ. ಓಕೆ, ಈಚ್ 20 ಮಾರ್ಕ್ಸ್. ಆ ತರ ನಿಮಗೆ 100 ಅಂಕೆಗಳಿಗೆ 100 ಮಾರ್ಕ್ಸ್ಗೆ ಅವರು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಯಾವತ್ತು 23ನೇ ತಾರೀಕು ಮೇಗೆ ಎಕ್ಸಾಮಿನೇಷನ್ ನಡೆಯುತ್ತೆ. ಈ ಎಕ್ಸಾಮ್ಗೆ ನೀವು ಅಟೆಂಡ್ ಮಾಡಬೇಕು ಅಂತಂದ್ರೆ ಕಂಪಲ್ಸರಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೋಟ್ ಏನು, ಆನ್ಲೈನ್ ಅಪ್ಲಿಕೇಶನ್ ಈಸ್ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡಿಲ್ ಅಂತಾನು ಹೇಳ್ತಿದ್ದಾರೆ. ಅಂಡ್ ದೇರ್ ವಿಲ್ ಬಿ ನೋ ಫಿಸಿಕಲ್ ವೆರಿಫಿಕೇಶನ್. ನೋಡಿ, ಇದು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂತಂದ್ರೆ ಅವರು ಆನ್ಲೈನ್ ಮುಖಾಂತರ ನಿಮ್ಮ ಡಾಕ್ಯುಮೆಂಟ್ಸ್ ಸಹ ಈಗಲೇ ವೆರಿಫೈ ಆದಂಗೆ, ಮತ್ತೆ ಫಿಸಿಕಲ್ ಆಗಿ ಯಾವುದೇ ತರದ ವೆರಿಫಿಕೇಶನ್ ಇರಲ್ಲ ಅಂತ ಹೇಳ್ತಿದ್ದಾರೆ. ನೀವು ಎಕ್ಸಾಮ್ ಬರ್ದಿದ್ದಾದ ನಂತರ ಸಹ ನಿಮಗೆ ವೆರಿಫಿಕೇಶನ್ ಕಡಿಮೆ, ಫಿಸಿಕಲ್ ವೆರಿಫಿಕೇಶನ್ ಕಡಿಮೆ ಇರುತ್ತೆ, ಎಲ್ಲ ಆನ್ಲೈನ್ ವೆರಿಫಿಕೇಶನ್ ಇರುತ್ತೆ. ದ ಸ್ಟೂಡೆಂಟ್ಸ್ ಎಂಟ್ರೀಸ್ ಪರ್ಟೈನಿಂಗ್ ಟು ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು, ಕ್ಯಾಸ್ಟ್ ಕ್ಯಾಟಗರಿ ಇರ್ಬೋದು, ಆನ್ಯುವಲ್ ಇನ್ಕಮ್ ಇರ್ಬೋದು, ಎಕ್ಸೆಟ್ರಾ ವಿಲ್ ಬಿ ವೆರಿಫೈಡ್ ಟು ಸ್ಯಾಟ್ಸ್ ಆರ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ವೆಬ್ ಸರ್ವಿಸಸ್. And the candidates are advised to fill all the details carefully and upload the necessary documents ಅಂತ ಕೊಟ್ಟಿದ್ದಾರೆ. ಏನ ನೆಸೆಸರಿ ಡಾಕ್ಯುಮೆಂಟ್ಸ್ ಅನ್ನೋದು ನಾವೀಗ ಅಪ್ಲಿಕೇಶನ್ ಅಲ್ಲಿ ನೋಡೋಣ. ಸೊ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಇಲ್ಲಿ ಈ ಲಿಂಕ್ ಇದೆ ಅಲ್ವಾ, ಈ ಲಿಂಕ್ನೇ ಕ್ಲಿಕ್ ಮಾಡಬೇಕು. ಯಾರೋ ಕೊಟ್ಟಿರೋಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಡೈರೆಕ್ಟ್ ಆಗಿ ವೆಬ್ಸೈಟ್ ಓಪನ್ ಮಾಡಿ, ಲ್ಯಾಪ್ಟಾಪ್ ಮುಂದೆ ಇಟ್ಕೊಳ್ಳಿ, ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ವೆಬ್ಸೈಟ್ ಓಪನ್ ಮಾಡಿದ ನಂತರ ಅಡ್ಮಿಷನ್ಸ್ಗೆ ಹೋಗಿ ಡಿಪ್ಲೊಮಾ DCT ಅಂತ ಎಂಟರ್ ಮಾಡಿದ್ಮೇಲೆ ಈ ತರ ಬರುತ್ತೆ. ಈ ಫಸ್ಟ್ ಲಿಂಕ್ DCT 2026 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ತರ ಒಂದು ಪೇಜ್ ಬರುತ್ತೆ. ಓಕೆ, ಈ ತರ ಪೇಜ್ ಬರುತ್ತೆ. ಇಲ್ಲಿ ನಿಮಗೆ ಯೂಸರ್ ನೇಮ್ ಕೇಳುತ್ತೆ, ಹಾಗೂ ನೀವು ಇಲ್ಲಿ ನೋಡಿ ಡಿಜಿಟಲ್ ಲಾಕರ್ ವೆರಿಫೈ ವಯಾ DG ಲಾಕರ್ ಅಂತಿದೆ. DG ಲಾಕರ್ ವೆರಿಫೈ ಮಾಡ್ಬೇಕಂದ್ರೆ ಫಸ್ಟ್ ನೀವು DG ಲಾಕರ್ ಅಲ್ಲಿ ಡೀಟೇಲ್ಸ್ ನ ತುಂಬಿರ್ಬೇಕು. ಅದು ಹೇಗೆ ತುಂಬೋದು, ಇಲ್ಲಿ ನೋಡಿ ಅವರೊಂದು ಡೀಟೇಲ್ಡ್ ಒಂದು ಬ್ರೋಚರ್ ಮಾಡಿದ್ದಾರೆ. ಯಾರು, KEದವರೇ. ಯಾಕಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾರೆ ಅಂತ. ಇವಾಗ ನಾನು ಅದೇ ಬ್ರೋಚರ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್. ನೀವು ಅಪ್ಲಿಕೇಶನ್ ಹಾಕ್ಬೇಕಾದಾಗ ಇದೇ ಸ್ಟೆಪ್ಸ್ ನಿಮಗೆ ಬರೋದು. ಓಕೆ, ಏನೇನು ನೋಡೋಣ. ಫಸ್ಟ್ ನೋಡಿ, DG ಲಾಕರ್ ವೆಬ್ ಪೇಜ್ ಓಪನ್ ಮಾಡಿ. ಓಕೆ, ಯಾವುದು DG ಲಾಕರಿನ ವೆಬ್ ಪೇಜ್ ಓಪನ್ ಮಾಡ್ಕೊಳ್ಳಿ. ಇದು ನಿಮ್ಮ DG ಲಾಕರಿನ ವೆಬ್ ಪೇಜ್ ಈ ತರ ಇರುತ್ತೆ. ಸಿಂಬಲ್ ವೆಬ್ ಪೇಜ್ ಓಪನ್ ಆಗಿದ ನಂತರ ಇಲ್ಲಿ ನಿಮಗೆ ಟ್ಯಾಬ್ ಕಾಣುತ್ತೆ, ಲಾಗಿನ್ ಆರ್ ರಿಜಿಸ್ಟ್ರೇಷನ್ ಅಂತ. ಇದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಏನು, ಲಾಗಿನ್ ಆರ್ ರಿಜಿಸ್ಟ್ರೇಷನ್ ಅನ್ನೋದು ಕ್ಲಿಕ್ ಮಾಡಬೇಕು. ಇಲ್ಲ ಅದೇ ಕೊಟ್ಟಿದ್ದಾರೆ ನೋಡಿ, ವಿಸಿಟ್ DG ಲಾಕರ್ ಅಫಿಷಿಯಲ್ ವೆಬ್ ಪೇಜ್ ಅಂಡ್ ಕ್ಲಿಕ್ ಆನ್ ಲಾಗಿನ್ ಆರ್ ರಿಜಿಸ್ಟ್ರೇಷನ್. ಅಂಡ್ ಇದಾದ ನಂತರ DG ಲಾಕರ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಅನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ವೆರಿಫೈ ಯುವರ್ ಐಡೆಂಟಿಟಿ ಅಂದ್ರೆ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಓಕೆ, ಎಂಟರ್ ಯುವರ್ ಆಧಾರ್ ನಂಬರ್. ಆಧಾರ್ ನಂಬರ್ ಹಾಕಿದ್ಮೇಲೆ ವೆರಿಫೈ ಮಾಡಿದಾಗ ನಿಮಗೆ OTP ಕೊಡುತ್ತೆ. OTP ನೀವು ವೆರಿಫೈ ಮಾಡಿದ್ಮೇಲೆ ವೆರಿಫೈ OTP ಅಂತ ಟಿಕ್ ಮಾಡಿದ್ದೆ ನಿಮಗೆ DG ಲಾಕರ್ ಅಲ್ಲಿ ಎಂಟ್ರಿ ಆಗ್ತೀರಾ. ಓಕೆ, DG ಲಾಕರ್ ಎಂಟ್ರಿ ಆಗಿದ ನಂತರ ನಿಮಗೆ ಈ ತರ ಲೆಫ್ಟ್ ಅಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಕಾಣ್ತವೆ. ಏನ್ ಈ ಆಪ್ಷನ್ಸ್, ಒಂದು ಹೋಮ್ ಇರುತ್ತೆ, ಇಶ್ಯೂಡ್ ಡಾಕ್ಯುಮೆಂಟ್ಸ್, ಸರ್ಚ್ ಡಾಕ್ಯುಮೆಂಟ್ಸ್, ಡ್ರೈವ್, DG ಲಾಕರ್ ಸರ್ವಿಸಸ್, ಅಬೌಟ್ DG ಲಾಕರ್, ಈ ತರ ಇರುತ್ತೆ. ಇದರಲ್ಲಿ ನೀವೇನ್ ಮಾಡ್ಬೇಕು, ಇಲ್ಲಿ ಸರ್ಚ್ ಅನ್ನೋ ಒಂದು ಟ್ಯಾಬ್ ಇರುತ್ತೆ. ಈ ಸರ್ಚ್ ಟ್ಯಾಬ್ ಅಲ್ಲಿ ನೀವೇನ್ ಮಾಡೋ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂತ ಹಾಕಿದ್ರೆ ನಿಮಗಿಲ್ಲಿ ಇದನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ 3 ಕೇಳುತ್ತೆ. ಏನು, ಕ್ಲಾಸ್ 10 ಮಾರ್ಕ್ಸ್ ಕಾರ್ಡ್ ಲೋಡ್ ಮಾಡ್ಬೇಕಂತಿದ್ದೀನಿ. ಕ್ಲಾಸ್ 10 ಮಾರ್ಕ್ಸ್ ಕಾರ್ಡ್ಸ್ನ ಲೋಡ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಕೆಲವು ಡೀಟೇಲ್ಸ್ ಕೇಳುತ್ತೆ. ಆ ಡೀಟೇಲ್ಸ್ ಅಲ್ಲಿ ನೀವು ಕ್ಲಾಸ್ 10 ಮಾರ್ಕ್ಸ್ ಕಾರ್ಡ್ಸ್ ಲೋಡ್ ಮಾಡ್ಕೋಬೇಕು. ಏನು, ಕ್ಲಾಸ್ 10 ಮಾರ್ಕ್ಸ್ ಕಾರ್ಡ್ ಲೋಡ್ ಮಾಡೋದು ಹೇಗೆ ಅಂತಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ನಂಬರ್ ಇರುತ್ತಲ್ವಾ, ಆ ರಿಜಿಸ್ಟ್ರೇಷನ್ ನಂಬರ್ ಅಂತ ಏನ್ ಕರಿತೀರಾ, ಆ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ನಂತರ ಆಟೋಮೆಟಿಕ್ ಆಗಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಇಲ್ಲಿ ಡಿಜಿಟಲ್ ಆಗಿ ಲೋಡ್ ಆಗುತ್ತೆ. ಅದೇ ತರ ನೀವು ಈ ಕರ್ನಾಟಕ ಸ್ಕೂಲ್ಸ್ ಎಕ್ಸಾಮಿನೇಷನ್ ಒಂದೇ ಅಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟು ಸಹ ಓಪನ್ ಮಾಡ್ಬೋದು. ಎಲ್ಲ ಕರ್ನಾಟಕದ ನೆನ್ಪಿಟ್ಕೊಳ್ಳಿ, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಓಕೆ, ಅಂಡ್ ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟ್ಸು, ಡಿಪ್ಲೊಮಾ ಎಲ್ಲ ಮಾರ್ಕ್ಸ್ ಕಾರ್ಡ್ಸ್. ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ ನಂತರ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಸೆಮಿಸ್ಟರ್ಸ್ ಸಹ ಲೋಡ್ ಮಾಡಬಹುದು. ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು, ಓಕೆ, ಅಂಡ್ ಪಾನ್ ಕಾರ್ಡು ಅಂಡ್ ಆಧಾರ್ ಕಾರ್ಡು. ಓಕೆ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಅಂಡ್ ನಿಮ್ಮ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಲೋಡ್ ಆದ್ರೆ ಲೋಡ್ ಆಗ್ಬೋದು, ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಅದರಲ್ಲೇ ಲೋಡ್ ಮಾಡ್ಬೋದು. ಯಾವುದು, ನಮ್ಮ KE ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ಓಕೆ, ಅದನ್ನ ನಾನು ತೋರಿಸ್ತೀನಿ ಹೇಗೆ ಮಾಡ್ಬೇಕಂತ. ಫಸ್ಟ್ DG ಲಾಕರ್ ಅಲ್ಲಿ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಲೋಡ್ ಮಾಡ್ಬೋದು ಅನ್ನೋದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಒಂದು ಕ್ಯಾಸ್ಟ್, ಇನ್ಕಮ್, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡು, ಓಕೆ, SSLC ಮಾರ್ಕ್ಸ್ ಕಾರ್ಡ್, ಅಂಡ್ ನಂತರ ಪಾನ್ ಕಾರ್ಡ್ ಅಂಡ್ ಆಧಾರ್ ಕಾರ್ಡ್, ಪಾನು ಮತ್ತೆ ಆಧಾರ್, ಇಷ್ಟೆಲ್ಲ ನೀವು ಲೋಡ್ ಮಾಡ್ಕೊಳ್ಳಿ. ಓಕೆ, ಲೋಡ್ ಮಾಡ್ಕೊಂಡಿದ ನಂತರ ಮತ್ತೆ KE ವೆಬ್ಸೈಟ್ಗೆ ಹೋಗಿ ನಾನು ಹೇಳಿರೋ ಸ್ಟೆಪ್ ನ ಫಾಲೋ ಮಾಡಿ DCT 2024 ಓಪನ್ ಮಾಡ್ಕೊಂಡು 26
ನಂತರ ಈ ಪೇಜ್ ಬರುತ್ತೆ. ಈ ಪೇಜ್ ಅಲ್ಲಿ ವೆರಿಫೈ ವಯಾ ಡಿಜಿ ಲಾಕರ್ ಅಂತ ಎಂಟ್ರಿ ಮಾಡಿದ್ಮೇಲೆ ನಿಮ್ಗೆ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ನೀವು ಅಲ್ಲಿ ಏನು ಯೂಸರ್ ನೇಮ್ ಕೊಟ್ಟಿದ್ದೀರಲ್ಲ ಅದೇ ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. OTP ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ ಕಂಟಿನ್ಯೂ ಮಾಡಿದ್ಮೇಲೆ ಡಿಜಿ ಲಾಕರ್ ನಿಮ್ಗೆ ಒಂದು ಪಿನ್ ಸೆಟ್ ಮಾಡ್ಕೊಂಡಿರ್ತೀರ. ಯಾಕಂದ್ರೆ ನೀವು ಫಸ್ಟ್ ಡಿಜಿ ಲಾಕರ್ ಅಲ್ಲಿ ಲಾಗಿನ್ ಮಾಡಿದಾಗ ನಿಮ್ಗೆ ಒಂದು ಪಿನ್ ಕೇಳುತ್ತೆ. ಆ ಪಿನ್ ನೀವು ಇಲ್ಲಿ ಸೆಟ್ ಮಾಡ್ಕೊಂಡಿದ್ದು ಹಾಕ್ತೀರಾ. ನಂತರ ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟಿದ್ದೆ ನಿಮಗೆ ಪೇಜ್ ಓಪನ್ ಆಗುತ್ತೆ. ಆವಾಗ ನಿಮ್ಗೆಲ್ಲಾ ನೀವು ಲೋಡ್ ಮಾಡಿರೋಂಥ ಎಲ್ಲ ನೋಡಿ, ಇಲ್ಲಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಸಹ ಲೋಡ್ ಮಾಡ್ಬೋದು. SLC ಮಾರ್ಕ್ಸ್ ಕಾರ್ಡು, ಕ್ಲಾಸ್ 12 ನೀವೇನಾದ್ರು PUC ಮಾಡಿದ್ರೆ PUC ಲೋಡ್ ಮಾಡ್ಬೋದು. ಡಿಪ್ಲೊಮಾ ಡಿಗ್ರಿ ಸರ್ಟಿಫಿಕೇಟ್ಸ್ ನೋಡಿ, ಡಿಗ್ರಿ ಸರ್ಟಿಫಿಕೇಟ್ಸ್ ಲೋಡ್ ಮಾಡ್ಬೋದು. ಡಿಪ್ಲೊಮಾ ಸರ್ಟಿಫಿಕೇಟ್, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಡಿಸಬಿಲಿಟಿ ಇದೆ ಅದನ್ನು ಲೋಡ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, OBC ಇದೆ OBC ಸರ್ಟಿಫಿಕೇಟ್ ಲೋಡ್ ಮಾಡ್ಬೋದು. ಇನ್ಕಮ್ ಅಂಡ್ ಅಸೆಟ್ ಸರ್ಟಿಫಿಕೇಟ್ ಇವೆಲ್ಲ ನಿಮಗೆ ಬೇಕಾಗಲ್ಲ. ನಿಮಗೆ ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಈ ಸರ್ಟಿಫಿಕೇಟ್ಸ್. ಓಕೆ, ಇವನ್ನ ಲೋಡ್ ಮಾಡಿದ ನಂತರ ಕಂಟಿನ್ಯೂ ಅಂತ ಕೊಟ್ರೆ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಯಾವುದು ಡಿಜಿ ಲಾಕರ್ ಅಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅಂದ್ರೆ ನೀವು KA ವೆಬ್ಸೈಟ್ ಅಲ್ಲಿ ವೆರಿಫೈಡ್ ವಯಾ ಡಿಜಿ ಲಾಕರ್ ಅಂತ ಅದು ವೆರಿಫೈ ಆದಂಗೆ. ಆವಾಗ ನಿಮಗೆ ರಿಜಿಸ್ಟ್ರೇಷನ್ ಪೇಜ್ ಅಲ್ಲಿ ಇದನ್ನ ಕಂಪ್ಲೀಟ್ ಮಾಡಿದ ನಂತರ ಕಂಟಿನ್ಯೂ ಅಂತ ಹೊಡೆದ್ಮೇಲೆ ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತ್, ಜೆಂಡರು, ಯೂಸರ್ ನೇಮ್ ನೀವೇನು ಚೂಸ್ ಮಾಡ್ಕೋಬಹುದು. ಆ ಯೂಸರ್ ನೇಮ್ ನೀವೇ ಚೂಸ್ ಮಾಡ್ಕೋ. ಗಿವ್ ಯೂಸರ್ ನೇಮ್ ಅಂತಿದೆ, ಅಂಡ್ ಮೊಬೈಲ್ ನಂಬರ್ ಅಂಡ್ ಪಾಸ್ವರ್ಡ್. ಓಕೆ, ಅಂಡ್ ಇಮೇಲ್ ID ನೀವು ಯಾವ್ದು ಚೂಸ್ ಮಾಡ್ಕೊಂಡ್ರೆ ಆ ಇಮೇಲ್ ID ಮಾಡ್ಕೊಳ್ಳಿ. ಅಂಡ್ ನಂತರ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ಮೇಲೆ ನಿಮ್ಮ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ನೋಡಿ, ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ಕೋಬಹುದು ಗೈಸ್, ನೆನ್ಪಿಟ್ಕೊಳ್ಳಿ. ಓಕೆ, ಯೂಸರ್ ನೇಮು ಸಹ ನಿಮ್ಗೆ ಇಷ್ಟ ಬಂದಿದ್ದು ಕೊಟ್ಕೊಳ್ಳಿ. ಬಟ್ ನೆನಪಿರ್ಲಿ, ಆಲ್ಮೋಸ್ಟ್ ಸಿಂಪಲ್ ಆಗಿ ಇಟ್ಕೊಳ್ಳಿ. ಯೂಸರ್ ನೇಮ್ ಎಲ್ಲ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂತಂದ್ರೆ ನೀವು ಕಾಂಪ್ಲಿಕೇಟ್ ಮಾಡ್ಕೊಂಡಿದ ನಂತರ ಕೆಲವೊಬ್ರು ಮೊಬೈಲ್ ನಂಬರ್ನ ಕಳ್ಕೊಂಡ್ಬಿಡ್ತಾರೆ. ಆದ ನಂತರ ಫರ್ಗಟ್ ಪಾಸ್ವರ್ಡ್, ಫರ್ಗಟ್ ಯೂಸರ್ ನೇಮ್ ಹೊಡೆದ್ರು ಸಹ ಅವರು ಸೆಲೆಕ್ಟ್ ಮಾಡಕ್ ಆಗಲ್ಲ. ಯಾಕಂತಂದ್ರೆ ನೀವು ಡಿಜಿ ಲಾಕರ್ ಇಂದ ವೆರಿಫೈ ಮಾಡಿರ್ತಾರೆ, ಒನ್ಸ್ ಆಗಿರುತ್ತೆ. ಮತ್ತೆ ಮಾಡಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದ್ರೆ ಅವಾಗ ಮತ್ತೆ ನೀವು ಕಮ್ಯುನಿಕೇಶನ್ ಅದಕ್ಕೂ ಸ್ಟೆಪ್ಸ್ ಇದೆ. ಇನ್ ಕೇಸ್ ಮೊಬೈಲ್ ನಂಬರ್ ಕಳ್ಕೊಂಡ್ರು ಸಹ ಮೊಬೈಲ್ ನಂಬರ್ ಕಮ್ಯುನಿಕೇಶನ್ ಚೇಂಜ್ ಮಾಡ್ಬೋದು. ಚೇಂಜ್ ಮಾಡಿದ್ಮೇಲೆ ಅದು ಡಿಜಿ ಲಾಕರ್ ವೆಬ್ಸೈಟ್ ಅಲ್ಲೇ ಚೇಂಜ್ ಮಾಡೋದು ಒಂದು ಆಪ್ಷನ್ ಇದೆ. ಅದನ್ನು ನಾನು ತಿಳಿಸ್ಕೊಡ್ತೀನಿ ಇನ್ ಕೇಸ್ ನೀವು ಬೇಕಿದ್ರೆ. ಓಕೆ, ಕಮೆಂಟ್ ಮಾಡ್ಬೋದು ನನಗೆ. ಓಕೆ, ಅದಾದ ನಂತರ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಇದೆ. ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ನಿಮ್ಮ ಫಸ್ಟ್ ರಿಜಿಸ್ಟ್ರೇಷನ್ ಪೇಜ್ ಲಾಗಿನ್ ಕಂಪ್ಲೀಟ್ ಆಗುತ್ತೆ. ನಂತರ ನೀವು ಇಲ್ಲಿ ಯೂಸರ್ ನೇಮ್ ಕೊಟ್ಟಬೇಕು. ಯೂಸರ್ ನೇಮ್ ಕೊಟ್ಟಿದ ನಂತರ ನಿಮ್ಮ ಯೂಸರ್ ನೇಮ್ ಆದ್ಮೇಲೆ SMS, ಇಮೇಲ್ ಇಲ್ಲ ವಾಟ್ಸ್ಆಪ್ 3 ಮುಖಾಂತರ ನೀವು ಲಾಗಿನ್ ಆಗ್ಬೋದು. SMS ಇದೆ SMS ಅಂತ ಕೊಡಿ, ಇಲ್ಲಿ ಇಮೇಲ್ ಇದೆ ಇಮೇಲ್ ಕೊಡಿ, ವಾಟ್ಸ್ಆಪ್ ಇದೆ ವಾಟ್ಸ್ಆಪ್ ಅಂತ ಕೊಡಿ. ಸೆಂಡ್ OTP ಅಂತ ಬರುತ್ತೆ. OTP ಕೊಟ್ಟಿದ್ಮೇಲೆ OTP ಹಾಕಿ ನಿಮ್ಮ ಪಾಸ್ವರ್ಡ್ ಏನು ಸೆಟ್ ಮಾಡ್ಕೊಂಡು ಆ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ವೆರಿ ಇಂಪಾರ್ಟೆಂಟ್. ಪಾಸ್ವರ್ಡ್ ಅಂಡ್ ಯೂಸರ್ ನೇಮ್ ವೆರಿ ಇಂಪಾರ್ಟೆಂಟ್, ಮರಿಬೇಡಿ. ಓಕೆ, ಅಂಡ್ ಮೊಬೈಲ್ ನಂಬರು, ಇಮೇಲ್ ಐಡಿನೂ ಸಹ ಕರೆಕ್ಟಾಗಿ ಕೊಟ್ಕೊಳ್ಳಿ. ರಾಂಗ್ ಡೀಟೇಲ್ಸ್ ಕೊಟ್ಕೊಂಡ್ರೆ ಆಗ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಲಾಗಿನ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಒಂದು 7 ಸ್ಟೆಪ್ ಮಾಡಬೇಕು ಅಂತ ತೋರಿಸುತ್ತೆ. ಓಕೆ, ನೋಡಿ ಏನೇನು ಸ್ಟೆಪ್. ಒಂದು ಬೇಸಿಕ್ ಡೀಟೇಲ್ಸ್, ಅಡ್ರೆಸ್, ನಂತರ ನಿಮ್ಮ ಸ್ಟಡಿ ಡೀಟೇಲ್ಸ್, ರಿಸರ್ವೇಶನ್ ಡೀಟೇಲ್ಸ್, ಸ್ಪೆಷಲ್ ಕ್ಯಾಟಗರಿ ಇದೆ ಅದು, ಮತ್ತೆ ಡಾಕ್ಯುಮೆಂಟ್ ಅಪ್ಲೋಡಿಂಗ್, ನಂತರ ಪೇಮೆಂಟ್, ಪ್ರಿವ್ಯೂ ಅಂಡ್ ಪೇಮೆಂಟ್. ಈ ಸ್ಟೆಪ್ಸ್ ನಿಮ್ಮ 7 ಸ್ಟೆಪ್ ಅಂತ ಕರೀತಾರೆ ಅವರು. ಸ್ಟೆಪ್ 1 ಬೇಸಿಕ್ ಸ್ಟೆಪ್ಸ್ ಏನು, ಕ್ಲಿಕ್ ಮಾಡಿದ್ಮೇಲೆ ಬೇಸಿಕ್ ಸ್ಟೆಪ್ಸ್ ಅಂದ್ರೆ ನಿಮ್ಮ ನೇಮ್ ಡೀಟೇಲ್ಸ್ ಅದು ಇದೆಲ್ಲ ಲೋಡ್ ಆಗುತ್ತೆ ಅನ್ಮಾತು. ಓಕೆ, ಇದು ಬೇಸಿಕ್. ಸ್ಟೆಪ್ 2 ಬಂದು ಏನಿರುತ್ತೆ, ಅಕಾಡೆಮಿಕ್ ಡೀಟೇಲ್ಸ್. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್, SSLC ಎಲ್ಲಿ ಓದಿದ್ರಿ, ನಂತರ ನಿಮ್ಮ ಡಿಪ್ಲೊಮಾ ಎಲ್ಲಿ ಓದಿದ್ರಿ, ಆ ಡೀಟೇಲ್ಸ್ನ ತಗೋತಾರೆ. ಓಕೆ, ಅಂಡ್ ಇನ್ನೂ ಒಂದು ಡೌಟ್ ಇರ್ಬೋದು ನಿಮಗೆ, ಸರ್ ನಾನು ಡಿಪ್ಲೊಮಾ ಬಂದ್ಬಿಟ್ಟು ಇನ್ನು ಈಗ 3rd ಇಯರ್ ಅಲ್ಲಿ ಇದ್ದೀನಿ, ಮಾರ್ಕ್ಸ್ ಎಲ್ಲ ಹೇಗೆ ಲೋಡ್ ಮಾಡಬೇಕು ಅಂತ. ಕರೆಕ್ಟ್. ಆ ಥರ ಇದ್ದಾಗ ಇಲ್ಲಿ ನೋಡಿ, ಸ್ಟಡಿ ಡೀಟೇಲ್ಸ್ ಅಲ್ಲಿ ಫಸ್ಟ್ ಟು ಫೈನಲ್ ಇಯರ್ ಡಿಪ್ಲೊಮಾ ಅಂತ ಕೊಟ್ಟಿದ್ದಾರೆ. ಓಕೆ, ಫೈನಲ್ ಇಯರ್ ಡಿಪ್ಲೊಮಾ ಅಂತ. ಆ ಫೈನಲ್ ಇಯರ್ ಡಿಪ್ಲೊಮಾನಲ್ಲಿ ನೀವೇನ್ ಮಾಡಬೇಕು, ಇವಾಗಿನ ತನಕ ಎಷ್ಟು ಬಂದಿದೆ ಅಷ್ಟನ್ನ ತುಂಬಿ. ಓಕೆ, ಇನ್ ಕೇಸ್ 6th ಸೆಮ್ ಇನ್ನು ವೆಯ್ಟ್ ಮಾಡ್ತಿದ್ರೆ ಆಲ್ಮೋಸ್ಟ್ ನಿಮಗೆಲ್ಲ 6 ಸೆಮಿಸ್ಟರ್ಸ್ ಬಂದಿದೆ ಅಂತ ಕಾಣುತ್ತೆ. ಇನ್ ಕೇಸ್ ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್ ಇದ್ದೀರಾ ಅಂತಂದ್ರೆ ಸಪ್ಲಿಮೆಂಟರಿದು ರಿಸಲ್ಟ್ಸ್ ಎಷ್ಟು ಬಂದಿರುತ್ತೆ ಆ ರಿಸಲ್ಟ್ ಬೇಸಿಸ್ ಮೇಲೆ ನೀವು ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಅವ್ನು ಇಯರ್ ಬೇಸಿಸ್ ಆ್ಯಡ್ ಮಾಡಬೇಕಾಗುತ್ತೆ. ಅವ್ರು ಇಯರ್ಲಿ ಬೇಸಿಸ್ ಕೇಳಿದ್ದೆ ಇಯರ್ಲಿ ಬೇಸಿಸ್ ಆ್ಯಡ್ ಮಾಡಿ, ಇಲ್ಲ ಸೆಮಿಸ್ಟರ್ ವೈಸ್ ಕೇಳಿದ್ರೆ ಸೆಮಿಸ್ಟರ್ ವೈಸ್ ಮಾರ್ಕ್ಸ್ ಅನ್ನು ಕೊಡಿ. ಓಕೆ, ಒಪ್ಟೈನ್ಡ್ ಮಾರ್ಕ್ಸ್ ಅಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಒಪ್ಟೈನ್ಡ್ ಮ್ಯಾಕ್ಸಿಮಮ್ ಕೊಟ್ಟರೆ ಆಟೋಮೆಟಿಕ್ ಆಗಿ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ಇಲ್ಲ ಅದು ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಆಸ್ ಪರ್ ಶೆಡ್ಯೂಲ್ ಡೇಟ್ಸ್ upon completion of allotment process, candidates who are allotted a seat must report to the respective institution with all the required documents. During verification, if any discrepancy is found between the details furnished in the portal and the documents produced, the allotted seat shall be cancelled. ನೋಡಿ, ನೀವು ಈ ಮಾರ್ಕ್ಸ್ ಎಂಟ್ರಿ ಮಾಡ್ಬೇಕಾಯ್ತಾಗ ಸಹ ಕ್ಲಿಯರ್ ಆಗಿ ಎಷ್ಟು ಬಂದಿದೆ ಅಷ್ಟೇ ಕೊಡಬೇಕು. ಹೆಚ್ಚು ಹಾಕೋದು, ಕಡಿಮೆ ಮಾಡೋದು, ಸರ್ ನಂದು 451 ಇತ್ತು, ನಾನು 415 ಅಂತ ಹಾಕ್ಬಿಟ್ಟಿದ್ದೀನಿ, ಇವೆಲ್ಲ ಮಿಸ್ಟೇಕ್ ಮಾಡ್ಕೋಬೇಡಿ. ಯಾಕಂತಂದ್ರೆ ಒಂದಲ್ಲ 2 ಸಲ ರಿವ್ಯೂ ಮಾಡಿ, ಪ್ರಿವ್ಯೂ ಮಾಡ್ಕೊಳ್ಳಿ. 2 ಸಲ ಪ್ರಿವ್ಯೂ ಮಾಡಿ ಹೋಗೋದೇನಿಲ್ಲ.
ತೊಂದರೆನೂ ಆಗಲ್ಲ. ಓಕೆ, ಏನಾದರೆ ಒಂದು 2-3 ಸಲ ಲಾಗಿನ್ ಮಾಡ್ತೀರಾ ಅಷ್ಟು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇರಲ್ಲ. ನಂತರ ರಿಸರ್ವೇಷನ್ ಡೀಟೇಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ರಿಸರ್ವೇಷನ್ ಡೀಟೇಲ್ಸ್ ಮೇಲೆನೆ ನಿಮಗೆ ಸೀಟ್ ಅಲಾಟ್ ಆಗೋದು. ನಿಮಗೆ HK ರಿಸರ್ವೇಷನ್ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು, ರೂರಲ್ ರಿಸರ್ವೇಷನ್ ಇರ್ಬೋದು, ನಂತರ ಹ್ಯಾಂಡಿಕ್ಯಾಪ್ PH ಕೋಟಾ ಇರ್ಬೋದು, ಅಥವಾ ವುಮೆನ್ ಕ್ಯಾಟಗಿರಿ ಕೋಟಾ ಇರ್ಬೋದು. ಓಕೆ, ಇವೆಲ್ಲ ರಿಸರ್ವೇಷನ್ಸು ತುಂಬ ಇಂಪಾರ್ಟೆಂಟು. ಈ ರಿಸರ್ವೇಷನ್ಸು ನೀವು ಇದ್ದಲ್ಲಿ ಅದನ್ನ ಎಲ್ಲ ಇದೆ ಅಂತೇಳಿ ಎಸ್ ಅಂತ ಕೊಡಿ. ಡೀಟೇಲ್ಸ್ RD ನಂಬರ್ ಇದೆ, RD ನಂಬರ್ ಹಾಕಿ, ಆಟೋಮೆಟಿಕ್ ಅದೇ ಲೋಡ್ ಆಗುತ್ತೆ. ಕ್ಯಾಸ್ಟ್ಗೂ ಸಹ RD ನಂಬರ್ ಇರುತ್ತೆ, RD ನಂಬರ್ ಹಾಕಿ ಲೋಡ್ ಆಗುತ್ತೆ. ಇನ್ನೊಂದು ಕ್ಯಾಸ್ಟ್ ಇನ್ಕಮ್ ಹಾಕ್ಬೇಕಾದಾಗ ಒಂದಲ್ಲ 2 ಸಲ ಚೆಕ್ ಮಾಡ್ಕೊಳ್ಳಿ. ಆ ಕ್ಯಾಸ್ಟ್ ಇನ್ಕಮ್ ಅಲ್ಲಿ ವ್ಯಾಲಿಡಿಟಿ ಅಂತ ಡೇಟ್ ಇರುತ್ತೆ. ಒಪ್ಟೈನ್ಡ್ ಬೈ, ಓಕೆ, ಇಶ್ಯೂಡ್ ಡೇಟ್ ಇರುತ್ತೆ. ಇಶ್ಯೂ ಡೇಟ್ ಇಂದ 5 ವರ್ಷ ಅವಧಿ ಇರುತ್ತೆ. ಆಕ್ಚುಲಿ ಯೂಶಲಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ SC ST ಆದರೆ ರಿನ್ಯೂವಲ್ ಮಾಡಿಸ್ತಾ ಇರಬೇಕು. OBC ಆದ್ರೂ ಸಹ 5 years ಒನ್ಸ್ ರಿನ್ಯೂವಲ್ ಮಾಡಿಸ್ಬೇಕಾಗುತ್ತೆ. ನೀವು ಅದು ವ್ಯಾಲಿಡಿಟಿ ಇದ್ದಾಗ ಮಾತ್ರನೇ, ವ್ಯಾಲಿಡ್ ಇದ್ರೆ ಮಾತ್ರನೇ ಹಾಕಿ. ಇಲ್ಲ ಅಂತಂದ್ರೆ ಎಕ್ಸ್ಪೈರ್ಡ್ ಅಂತ ಅದೇ ತೋರಿಸುತ್ತೆ ನಿಮಗೆ. ಓಕೆ, ಎಕ್ಸ್ಪೈರ್ಡ್ ಅಂತ ತೋರಿಸಿದಲ್ಲಿ ಏನು ತೊಂದರೆ ಇಲ್ಲ. ನೀವು ಡೈರೆಕ್ಟ್ ಆಗಿ ಹೋಗಿ ಇನ್ನೊಮ್ಮೆ ಅಕ್ನಾಲ್ಮೆಂಟ್ ಕೊಡಿ. 7 days ಅಲ್ಲಿ ಬರುತ್ತೆ. ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಈ ಮಿಸ್ಟೇಕ್ ಸಹ ತುಂಬಾ ಜನ ವಿದ್ಯಾರ್ಥಿಗಳು ಮಾಡ್ತಾರೆ. ಎಕ್ಸ್ಪೈರ್ ಇರೋದು ಹಾಕ್ಬಿಡ್ತಾರೆ, ನಂತರ ಅಲ್ಲಿಗೆ ಹೋದಾಗ ಚೆಕ್ ಮಾಡ್ಕೊಳಕ್ ಹೋಗ್ತಾರೆ. ವೆರಿಫಿಕೇಶನ್ ಅಲ್ಲಿ ನಿಮ್ಗೆ ಕ್ಯಾಸ್ಟ್ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗೋಗಿರುತ್ತೆ. ಆಗ ಏನಾಗುತ್ತೆ, ಸರ್ಟಿಫಿಕೇಟ್ ಎಕ್ಸ್ಪೈರ್ ಆದಾಗ ನೀವು ಆ ರಿಸರ್ವೇಷನ್ ಅನ್ನು ಕ್ಲೈಮ್ ಮಾಡೋದು ಆಗಲ್ಲ. ಆಗ ನಿಮ್ಗೆ ಆ ಸೀಟ್ ಸಿಗಲ್ಲ. ಅದು ಇಲ್ಲ ಅಂದಾಗ ನೀವು ಯಾವುದೋ ಒಂದು ನಿಮಗೆ ಇಷ್ಟ ಬರದೇ ಇರೋಂಥ ಸೀಟ್ ತಗೋಬೇಕಾಗೋ ಚಾನ್ಸಸ್ ಜಾಸ್ತಿನೇ ಇದಾವೆ. ವಿದ್ಯಾರ್ಥಿಗಳು ಫೇಸ್ ಮಾಡಿದ್ದಾರೆ ಆಲ್ರೆಡಿ. ಓಕೆ, ಈ ತರ ಪ್ರಾಬ್ಲಮ್ನ ಮಾಡ್ಕೋಬೇಡಿ. ಓಕೆ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟ್. ಕನ್ನಡ ಮೀಡಿಯಂ ಅಂಡ್ ರೂರಲ್ ರಿಸರ್ವೇಷನ್ ಸಹ ತುಂಬಾ ಇಂಪಾರ್ಟೆಂಟ್. ಅಂಡ್ HK ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೂ ಸಹ ತುಂಬಾ ಇಂಪಾರ್ಟೆಂಟ್. ನಿಮ್ಮ RD ನಂಬರು ಇರೋವಂಥದ್ದು ನೋಡಿ. ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ RD ನಂಬರ್ ಇರುತ್ತೆ, RD ನಂಬರ್ ಇರಬೇಕು. ಇದಕ್ಕೆ ಎಕ್ಸ್ಪೈರಿ ಡೇಟ್ ಏನಿಲ್ಲ. ನೀವು ಸರ್ಟಿಫಿಕೇಟ್ ಅಲ್ಲಿ RD ನಂಬರ್ ಇತ್ತಂದ್ರೆ ಸಾಕು, ಆಟೋಮೆಟಿಕ್ RD ನಂಬರ್ ಹಾಕಿದ್ರೆ ಲೋಡ್ ಆಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಡೀಟೇಲ್ಸ್ ಬಂದು ರಿಸರ್ವೇಷನ್ ಆದ ನಂತರ ಸ್ಪೆಷಲ್ ಕ್ಯಾಟಗಿರಿ. ಅಂದ್ರೆ ಇದು ನಿಮಗೆ ಸ್ಪೆಷಲ್ ಕ್ಯಾಟಗಿರಿ ಅಂತಂದ್ರೆ ಇವಾಗ NCC ಇರ್ಬೋದು, PH ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಂಡ್ ಅದರ್ ಸ್ಪೆಷಲ್ ಕ್ಯಾಟಗಿರಿ ಏನಾದ್ರು ರಿಸರ್ವೇಷನ್ಸ್ ಇತ್ತಂದ್ರೆ ಅದನ್ನ ನೀವು ಕ್ಲೈಮ್ ಮಾಡ್ಬೋದು. ಓಕೆ, ಅಂಡ್ ಇದಾದ ನಂತರ ಡಾಕ್ಯುಮೆಂಟ್ ಅಪ್ಲೋಡ್ಸ್. ಯಾವ್ದೆಲ್ಲ ಡಾಕ್ಯುಮೆಂಟ್ ನಾನು ಅಪ್ಲೋಡ್ ಮಾಡಬೇಕು? ಈಗಿನ ತನಕ ನೀವು ಹೇಳಿರೋ ಅಂತ ಎಲ್ಲಾ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಈ ಡಾಕ್ಯುಮೆಂಟ್ಸ್ ಅಲ್ಲಿ ನೋಡಿ, ಸಿಗ್ನೇಚರ್ ಅಂತ ಕೇಳಿದರೆ, ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಅಂಡ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಆಫ್ ದ ಕ್ಯಾಂಡಿಡೇಟ್ ಈಸ್ ಮ್ಯಾಂಡೇಟರಿ. ಲೇಟೆಸ್ಟ್ ಫೋಟೋಸ್ ನೋಡಿ, ಲೇಟೆಸ್ಟ್ ಫೋಟೋ ಅಪ್ಲೋಡೆಡ್ ಶೆಲ್ ಬಿ ಪ್ರಿಂಟೆಡ್ ಆನ್ ಹಾಲ್ ಟಿಕೆಟ್. ಯಾಕಂದ್ರೆ ಆ ಫೋಟೋ ನಿಮಗೆ ಹಾಲ್ ಟಿಕೆಟ್ ಅಲ್ಲಿ ಬರುತ್ತೆ ಗೈಸ್. ಓಕೆ, ವಿತ್ QR ಕೋಡ್ ಒಂದು ಬರುತ್ತೆ. ಈಗೆಲ್ಲ KE ಅದವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನ. ಅದ್ರ ಪ್ರಕಾರ ನಿಮ್ಮ ಹಾಲ್ ಟಿಕೆಟ್ಸ್ ಅಲ್ಲಿ ಬರುತ್ತೆ ನೋಡಿ. ಕ್ಯಾಂಡಿಡೇಟ್ ಸಪೋಸ್ ಟು ಅಪ್ಲೋಡ್ ಸಿಗ್ನೇಚರ್ ಲೆಸ್ ದೆನ್, ಸಿಗ್ನೇಚರ್ ಬಂದ್ಬಿಟ್ಟು ಲೆಸ್ ದೆನ್ 100 KB ಇರಬೇಕು. ಅದೇ ನಿಮ್ಮ ಫೋಟೋಗ್ರಾಫ್ ಆದ್ರೆ ಲೆಸ್ ದೆನ್ 300 KB. ಲೆಸ್ ದೆನ್ 300 KB ನೆನ್ಪಿಟ್ಕೊಳ್ಳಿ. ಓಕೆ, ಲೆಸ್ ದೆನ್ 100 KB ಸಿಗ್ನೇಚರ್ ಅಂಡ್ ಲೆಸ್ ದೆನ್ 300 KB ನಿಮ್ಮ ಫೋಟೋಗ್ರಾಫ್. ಅಂಡ್ ಅದರ್ ಡಾಕ್ಯುಮೆಂಟ್ಸ್ ಯಾವುದು ಕೇಳಿಲ್ಲ. ಇನ್ ಕೇಸ್ ಯಾವ್ದನ್ನ ಕೇಳಿದ್ರೆ ಅಲ್ಲಿ ಅಪ್ಲೋಡ್ ಮಾಡಿ. ಓಕೆ, ಅಂಡ್ ಇನ್ನೊಂದು ಇಂಪಾರ್ಟೆಂಟ್, ಈಗ ಆಂಧ್ರ ಸ್ಟೂಡೆಂಟ್ ಇದ್ದೀನಿ ಸರ್ ನಾನು, ಕನ್ನಡ ಎಸ್ ಆರ್ ನೋ ಅಂತ ಹಾಕ್ಬೇಕಾ ಏನು ಅಂತ. ಮೇ ಬಿ ನಿಮಗೆ ಇದು ಸ್ಟಡಿ ಡೀಟೇಲ್ಸ್ ಅಥವಾ ರಿಸರ್ವೇಷನ್ ಡೀಟೇಲ್ಸ್ ಅಲ್ಲಿ ಇದು ಕೇಳ್ಬೋದು. ಕನ್ನಡ ಮೀಡಿಯಂ, ಕನ್ನಡ ಒಂದು ಸಬ್ಜೆಕ್ಟ್ ಓದಿದಿರಾ ಇಲ್ಲ ಅಂತ. ಯಾಕಂದ್ರೆ ಇವಾಗ ಆಂಧ್ರ ಹುಡುಗರು ಇದ್ರೆ, ವಿದ್ಯಾರ್ಥಿಗಳು ಆಂಧ್ರ ಇರ್ಬೋದು, ಇಲ್ಲ ಬೇರೆ ಸ್ಟೇಟ್ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಓದ್ಬೇಕಂತ ಇದ್ದಲ್ಲಿ ನೀವು ಒಂದು ಕನ್ನಡ ಎಕ್ಸಾಮ್ನ ಬರೀಬೇಕಾಗತ್ತೆ. ಓಕೆ, ಓನ್ಲಿ ಫಾರ್ ಅದರ್ ಸ್ಟೇಟ್ಸ್ ಕ್ಯಾಂಡಿಡೇಟ್ಸ್, ನಾಟ್ ಫಾರ್ ಕರ್ನಾಟಕ. ಕರ್ನಾಟಕದಲ್ಲಿ ಇರೋರು ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್, ಓಕೆ, ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ನಿಮ್ಮ SSLC ನಲ್ಲಿ ಕನ್ನಡ ಓದಿದ್ರೆ ನೀವು ಕನ್ನಡ ಎಕ್ಸಾಮ್ ಇಂದ ಎಕ್ಸೆಂಪ್ಟೆಡ್ ಇರ್ತೀರ, ಬರೆಯೋದು ಬೇಕಾಗಿಲ್ಲ. ಕನ್ನಡ ಎಕ್ಸಾಮ್ ಬರೆಯೋದು ಬೇಕಾಗಿಲ್ಲ. ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ರೆ ಇಲ್ಲಿ ಅದರಲ್ಲಿ SSLC ನಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಅಂಡ್ ಯಾರೆಲ್ಲ ಥರ್ಡ್ ಲ್ಯಾಂಗ್ವೇಜ್ ಓದಿದ್ದೀನಿ ಸರ್, ನಂದು ಥರ್ಡ್ ಲ್ಯಾಂಗ್ವೇಜ್ ಇದೆ ಅಂತ ಇರೋ ವಿದ್ಯಾರ್ಥಿಗಳು ಕನ್ನಡ ಎಕ್ಸಾಮ್ ಬರೀಬೇಕು. ಆ ಕನ್ನಡ ಎಕ್ಸಾಮ್ಗೂ ಸಹ ಡೇಟ್ ಕೊಟ್ಟಿದ್ದಾರೆ ಅವರು, ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಡಿಸ್ಕ್ರಿಪ್ಟಿವ್ ಕನ್ನಡ ಎಕ್ಸಾಮ್, ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ 4th ಸ್ಟ್ಯಾಂಡರ್ಡ್ ಲೆವೆಲ್ ಇರುತ್ತೆ ಫಾರ್ ಹೊರನಾಡು ಅಂಡ್ ಗಡಿನಾಡು ಸ್ಟೂಡೆಂಟ್ಸ್. ಎಕ್ಸಾಮ್ ಸೆಂಟರ್ ಬರೀ ಬೆಂಗಳೂರು ಇರುತ್ತೆ. ಅದನ್ನು ಸಹ 23ನೇ ತಾರೀಕೆ ಇರುತ್ತೆ ನೋಡಿ. ಫಸ್ಟ್ ಮಾರ್ನಿಂಗೇ ಇರುತ್ತೆ ಎಕ್ಸಾಮ್. ಅದು ಮಧ್ಯಾಹ್ನ ಮೈನ್ ಎಕ್ಸಾಮ್. ನಿಮಗೆ 3 ತಾಸು ಎಕ್ಸಾಮು, 3 hours 100 marks. ಓಕೆ, 3 hours ಅಂದ್ರೆ ರಫ್ಲಿ 180 minutes ಇರುತ್ತೆ. ಓಕೆ, 180 minutes 100 marks ಈಸಿಯಾಗಿ ಬರಿಬೋದು, ಟೆನ್ಷನ್ ಇಲ್ಲ. ಓಕೆ, ಅಂಡ್ ನಾವು ಅದಕ್ಕೆ ಹೇಗೆ ಬರಿಬೇಕು, ಹೇಗೆ ಟಾಪ್ ಸ್ಕೋರ್ ಮಾಡಬೇಕು ಅನ್ನೋದು ಸಹ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಗೈಸ್. ಓಕೆ, ಅಂಡ್ ಇದು ಡಾಕ್ಯುಮೆಂಟ್ಸ್ ಅಪ್ಲೋಡಿಂಗ್ ಆದ ನಂತರ ಪ್ರಿವ್ಯೂ ಅಂಡ್ ಪೇಮೆಂಟ್.
ಪ್ರಿವ್ಯೂ ಅಂಡ್ ಪೇಮೆಂಟ್ ಅಲ್ಲಿ ನೀವು ಹಾಕಿರೋಂಥ ಡೀಟೇಲ್ಸ್ ಫಸ್ಟ್ ವ್ಯೂ ಮಾಡ್ಕೊಳ್ಳಿ, ಪ್ರಿವ್ಯೂ ಮಾಡಿ ಎಲ್ಲಾ ಡೀಟೇಲ್ಸ್ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಪಾಯಿಂಟು ಸ್ಪೆಲ್ಲಿಂಗ್ಸು ಎಲ್ಲಾನು ಚೆಕ್ ಮಾಡ್ಕೊಳ್ಳಿ. ನೇಮಲ್ಲಿ ಇನ್ಷಿಯಲ್ ಮುಂದೆ ಇದೆ ಸರ್, ನಾನು ಹಿಂದೆ ಹಾಕಿದ್ದೀನಿ, ಫಸ್ಟಲ್ಲಿ ಇನ್ಷಿಯಲ್ ಹಾಕ್ಬಿಟ್ಟಿದ್ದೀನಿ, ನಂದು ಮಾರ್ಕ್ಸ್ ಕಾರ್ಡಲ್ಲಿ ಲಾಸ್ಟಲ್ಲಿ ಇದೆ, ಈ ಮಿಸ್ಟೇಕ್ಸ್ ಮಾಡಬೇಡಿ. ಯಾಕಂದ್ರೆ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮಿಡಿಲ್ ನೇಮ್ ಅಂತ ಏನು ಕರೀತಾರೆ ಅದು ತುಂಬಾ ಇಂಪಾರ್ಟೆಂಟ್. ನೀವು ಈಗಿಂದನೇ ಅದನ್ನ ಸ್ಟ್ಯಾಂಡರ್ಡ್ ಆಗಿ ಫಾಲೋ ಮಾಡ್ಕೊಳ್ಳಿ. ಓಕೆ, SSLC ಮಾರ್ಕ್ಸ್ ಕಾರ್ಡ್ ಓಪನ್ ಮಾಡಿ, ಆ ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಫಸ್ಟ್ ನೇಮ್, ಮಿಡಿಲ್ ನೇಮ್ ಅಂಡ್ ಲಾಸ್ಟ್ ನೇಮ್ ಅದೇ ತರನೇ ನೀವೆಲ್ಲಾನು ಎಂಟರ್ ಮಾಡ್ಕೊಳ್ಳಿ. ಓಕೆ, ಅದು ಇಂಪಾರ್ಟೆಂಟ್. ಅಂಡ್ ಅದಾದ ನಂತರ ಅಡ್ರೆಸ್ ಡೀಟೇಲ್ಸ್ ಇರ್ಬೋದು, ಇಮೇಲ್ ಐಡಿ ಇರ್ಬೋದು, ಮೊಬೈಲ್ ನಂಬರ್ ಇರ್ಬೋದು, ಅಂಡ್ ನಂತರ ನೀವು ಹಾಕೋ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಇರ್ಬೋದು, ಅಂಡ್ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್, SSLC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಅಂಡ್ ಮಾರ್ಕ್ಸ್ ಒಪ್ಟೈನ್ಡ್ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಗೈಸ್. ಓಕೆ, ಯಾವುದು ಮಿಸ್ಟೇಕ್ ಮಾಡ್ಕೋಬೇಡಿ. ಓಕೆ, ಮಿಸ್ಟೇಕ್ ಆದಲ್ಲಿ ನನಗೆ ತಿಳಿಸಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಸರ್ ಈ ತರ ಮಿಸ್ಟೇಕ್ ಆಗಿದೆ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಗೈಡ್ ಮಾಡ್ತೀನಿ. ಓಕೆ, ಅಂಡ್ ಪ್ರಿವ್ಯೂ ಮಾಡಿದ್ಮೇಲೆ ಪೇಮೆಂಟ್ಗೆ ನೀವು ಪೇಮೆಂಟ್ ಮಾಡಿದ ನಂತರ ಕಂಪ್ಲೀಟೆಡ್ ಅಂತ ಹಾಕಿದ್ರೆ ನಿಮ್ಮ ಡೀಟೇಲ್ಡ್ ಡಾಕ್ಯುಮೆಂಟ್ ಕಂಪ್ಲೀಟ್ ಆಗಿರುತ್ತೆ. ಈಗ ನೋಡಿ ಇಲ್ಲಿ ನಿಮಗೆ ಎಡಿಟ್ ಆಪ್ಷನ್ ಸಹ ಇರುತ್ತೆ. ಸರ್ ನಾನೀಗ ಸಬ್ಮಿಟ್ ಮಾಡಿಬಿಟ್ಟಿದ್ದೀನಿ, ಎಡಿಟ್ ಏನಾರು ಮಾಡೋಕ್ಕಿದ್ದೇನಾ ಅಂತಂದ್ರೆ ಇಲ್ಲಿ ನೋಡಿ ನಿಮಗೆ ಡ್ಯಾಶ್ ಬೋರ್ಡ್ ಪ್ರೊಫೈಲ್ ಅಲ್ಲಿ ನಿಮಗೆ ಇಲ್ಲಿ ಎಡಿಟ್ ಮಾಡೋದಕ್ಕೆ ನಿಮ್ಮ ಕ್ಯಾಂಡಿಡೇಟ್ ಪ್ರೊಫೈಲ್ ಡೀಟೇಲ್ಸ್ ಎಡಿಟ್ ಮಾಡ್ಕೋಬಹುದು. ಓಕೆ, ಎಡಿಟ್ ಫಿಲ್ ಆಲ್ ರಿಕ್ವೈರ್ಡ್ ಬೇಸಿಕ್ ಡೀಟೇಲ್ಸ್. ಆ ಬೇಸಿಕ್ ಡೀಟೇಲ್ಸ್ ಅಂತ ಏನಿದೆಲ್ಲ ಆ ಬೇಸಿಕ್ ಡೀಟೇಲ್ಸ್ ಏನೆಲ್ಲ ತುಂಬಬೇಕು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಬೇಸಿಕ್ ಡೀಟೇಲ್ಸ್, ಡೇಟ್ ಆಫ್ ಬರ್ತ್, ನೇಮು, ಸ್ಟೇಟು ಇವೆಲ್ಲ ಹಾಕ್ಬೇಕನ್ನೋದು. ಓಕೆ, ಆದ್ಮೇಲೆ ಸ್ಟಡಿ, ಎಜುಕೇಶನ್ ಬೋರ್ಡ್ ಡಾಟಾ, ರಿಜಿಸ್ಟರ್ ನಂಬರ್, ನೇಮ್ ಮ್ಯಾಚ್, ಸೊ ಇವೆಲ್ಲ ಡೀಟೇಲ್ಸ್ ಚೆಕ್ ಮಾಡ್ಕೊಳುತ್ತೆ ಅನ್ಮತ್. ಓಕೆ, ನೋಡಿ ನೀವು ಎಕ್ಸಾಮಿನೇಷನ್ ಸೆಂಟರ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನೋಡಿ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟೆಡ್ ಅಂತ ಕೇಳ್ತಾ ಇದೆ, ಎಸ್ ಆರ್ ನೋ ಅದನ್ನು ಸೆಲೆಕ್ಟ್ ಮಾಡ್ಬೇಕು. ನಂತರ ನೀವು ಯಾವ ಕೋರ್ಸ್ ಮಾಡಿದಿರ ಅಂತಾನು ಸಹ ಆಗ್ಬೇಕಾಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಅಂಡ್ ಎಕ್ಸಾಮಿನೇಷನ್ ಸೆಂಟರ್ ಫಸ್ಟ್ ನೀವು ಯಾವ ಸೆಂಟರ್ ಚೂಸ್ ಮಾಡ್ತೀರಾ, ಟೋಟಲ್ ನಿಮಗೆ 2 ಸೆಂಟರ್ಸ್ ಕೊಟ್ಟಿರ್ತಾರೆ, ಫಸ್ಟ್ ಅಂಡ್ ಸೆಕೆಂಡ್ ಸೆಂಟರ್ ಚೂಸ್ ಮಾಡ್ಬೇಕಾಗುತ್ತೆ. ಓಕೆ, ನಂತರ ನೀವು ಅದನ್ನ ಪ್ರತಿ ಸ್ಟೆಪ್ ಅಲ್ಲೂ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಅಂಡ್ SSLC ಮಾರ್ಕ್ಸ್ ಕಾರ್ಡ್ಸ್ ನೋಡಿ ಹೇಗೆ ಡೀಟೇಲ್ಸ್ ತುಂಬಬೇಕನ್ನ ನೀಟಾಗಿ ಕೊಟ್ಟಿದ್ದಾರೆ. ಓಕೆ, ಇವಾಗ ನಾವೇನು ಸ್ಟೆಪ್ಸ್ ನೋಡಿದ್ವಲ್ಲ 7 ಸ್ಟೆಪ್ ಅದು ಡೀಟೇಲ್ ಆಗಿ ಇಲ್ಲಿ ಹೇಳಿದ್ದಾರೆ ಅನ್ಮಾತು. ಓಕೆ, ಏನೆಲ್ಲ ತುಂಬಬೇಕಾಗುತ್ತೆ ಅಂತ ಆ ಸ್ಟೆಪ್ ಓಪನ್ ಮಾಡಿದಾಗ ಬೇಸಿಕ್ ಡೀಟೇಲ್ಸ್ ಆಗಿರೋ ನಂತರ SSLC ಸ್ಟೆಪ್ ಅಲ್ಲಿ ಏನೇನು ತುಂಬ್ತೀರಿ ನೋಡಿ. ಓಕೆ, ನಿಮ್ಮ ನೋಂದಣಿ ಸಂಖ್ಯೆ ಅಂದ್ರೆ ರಿಜಿಸ್ಟ್ರೇಷನ್ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಅಂಡ್ ನಂತರ ಫೆಚ್ ಅಂತ ಕೊಟ್ಟರೆ ಆಟೋಮೆಟಿಕ್ ಆಗಿ ಎಲ್ಲ ಡೀಟೇಲ್ಸ್ ಅದೇ ಲೋಡ್ ಆಗುತ್ತೆ. ನೀವು ಎಲ್ಲಿ ಓದಿದ್ರ, ನೇಮು, ಡೇಟ್ ಆಫ್ ಬರ್ತ್ ಇವೆಲ್ಲ ಆಟೋಮೆಟಿಕ್ ಆಗಿ ಲೋಡ್ ಆಗುತ್ತೆ ಗೈಸ್. ಓಕೆ, ಪರ್ಸೆಂಟೇಜ್ ಮಾತ್ರ ಡಬಲ್ ಚೆಕ್ ಮಾಡ್ಕೊಳ್ಳಿ, ಒಪ್ಟೈನ್ ಮಾರ್ಕ್ಸ್ ಪರ್ಸೆಂಟೇಜ್. ನಂತರ ನೆಕ್ಸ್ಟ್ ಅಂತ ಕೊಟ್ಟಿದ ನಂತರ ನಿಮಗೆ ಸ್ಟಡಿ ಡೀಟೇಲ್ಸ್ ಕೇಳುತ್ತೆ. ಎಲ್ಲಾ ಸ್ಟಡಿ ಡೀಟೇಲ್ಸ್ ನೋಡಿ ಇಲ್ಲೇ ಕೇಳಿದ್ದಾರೆ. ಯಾವ ಸ್ಟ್ಯಾಂಡರ್ಡ್ ಓದಿರಾ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್. ಸರ್ ನಂದು ಮಾರ್ಕ್ಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಹೇಗೆ ಅಂದ್ರೆ ಇಲ್ಲಿ ಮಾರ್ಕ್ಸ್ ಏನು ಕೇಳಿಲ್ಲ, ನೀವು ಜಸ್ಟ್ ನಿಮ್ಮ ಸ್ಟೇಟ್ ಯಾವ್ದು ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಓದಿದ್ರೆ ಯಾವ ಸ್ಕೂಲ್ ಅನ್ನೋದು ಹಾಕ್ಬೇಕಾಗುತ್ತೆ. ಓಕೆ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇದು ಯಾಕಂದ್ರೆ ಅವ್ರು ಕನ್ನಡ ಮೀಡಿಯಂ ಕೆಲವೊಬ್ರು ಹೊರಗಡೆನಿಂದ ಬಂದಿರ್ತಾರಲ್ಲ ಅವ್ರಿಗೆ 10 ವರ್ಷ ಓದಿರ್ಬೇಕು ಅಂತ ಇರುತ್ತೆ. ಓಕೆ, ಅದಕ್ಕೆ ಸಲುವಾಗಿ ಇದೆಲ್ಲ ಡೀಟೇಲ್ಸ್ ನ ತಗೋತಾರೆ ಅನ್ಮಾತು. ಓಕೆ, ನೀವು ಅದರದೆಲ್ಲ ಏನು ಟೆನ್ಷನ್ ತಗೋಬೇಡಿ. ಸೊ ಅಂಡ್ ನೆಕ್ಸ್ಟ್ 1 to 10th ನನ್ ಪ್ಲಸ್ ಡಿಪ್ಲೊಮಾ ಇವೆಲ್ಲ ಡೀಟೇಲ್ಸ್ ಮ್ಯಾನ್ಯಲ್ ಆಗಿ ಎಂಟರ್ ಮಾಡ್ಬೇಕು ಗೈಸ್. ಓಕೆ, ಇಲ್ಲಿ ನೋಡಿ ಇಲ್ಲಿ ತನಕ ನೀವು ಮ್ಯಾನ್ಯಲ್ ಆಗಿ ಎಂಟರ್ ಮಾಡಬೇಕು. ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಸಹ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ ಸಹ ಕೇಳಿದ್ದಾರೆ ನನ್ನ ಮಾತು ಎಂಟ್ರಿ ಮಾಡೋದಕ್ಕೆ. ಓಕೆ, ಇಲ್ಲಿದೆ ನೋಡಿ ಡಿಪ್ಲೊಮಾ ಫಸ್ಟ್ ಸೆಮ್ ಫಸ್ಟ್ ಇಯರ್ ಡಿಪ್ಲೊಮಾ, ಅಕಾಡೆಮಿಕ್ ಇಯರ್, ಸ್ಟೇಟ್, ಕಾಲೇಜ್. ಓಕೆ, ನಂತರ ಯಾವ ಡಿಸ್ಟಿಕ್ ಇದು ಆಪ್ಷನಲ್, ಇದನ್ನು ಫಿಲ್ ಮಾಡಿ, ಏನು ತೊಂದರೆ ಏನಿಲ್ಲ. ಓಕೆ, ಅದೇ ತರ ಸೆಕೆಂಡ್ ಇಯರ್, ಥರ್ಡ್ ಇಯರ್ ಇವು 3 ಡೀಟೇಲ್ಸ್ ತುಂಬಬೇಕಾಗುತ್ತೆ. ಓಕೆ, ಇವೆಲ್ಲ ಮ್ಯಾನುವಲ್ ಎಜುಕೇಶನ್ ಡೀಟೇಲ್ಸ್ ಅನ್ಮಾತು. ಓಕೆ, ಸೊ ಅದೇ ತರ ನೀವು ಸ್ಟಡಿ ಡೀಟೇಲ್ಸ್ ನೋಡಿ ನೀಟಾಗಿ ಕೊಟ್ಟಿದ್ದಾರೆ. ಕಾಮನ್ ಸ್ಕೂಲು, ಸ್ಟೇಟು, ಕಾಮನ್ ಡಿಸ್ಟಿಕ್ ಎಲ್ಲಾನು ಒಂದೇ ಕಡೆ ಓದಿದ್ದಲ್ಲಿ ಒಂದೇ ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ಅಂಡ್ ಅಪ್ಲೈ ಆಲ್ ಅಂತ ಹೊಡೆದ್ಬಿಟ್ರೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಇಲ್ಲ ಬೇರೆ ಬೇರೆ ಓದಿದ್ದಲ್ಲಿ ಈ ತರ ಒಂದೊಂದೊಂದೊಂದು ಇಂಡಿವಿಜುವಲ್ ಆಗಿ ಸೆಲೆಕ್ಟ್ ಮಾಡ್ಕೊಂತ ಬನ್ನಿ. ಓಕೆ, ಅದರಲ್ಲಿ ಏನು ನಿಮ್ ಕನ್ಫ್ಯೂಷನ್ ಏನಾಗಲ್ಲ. ಓಕೆ, ರಿಸರ್ವೇಶನ್ ವೆರಿ ಇಂಪಾರ್ಟೆಂಟ್. ರಿಸರ್ವೇಶನ್ ಅಲ್ಲಿ ನೋಡಿ ಕ್ಲೈಮಿಂಗ್ ರಿಸರ್ವೇಶನ್ ಅದರ್ ದೆನ್ GM ಅಂತಂದ್ರೆ ಎಸ್ ಅಂತ ಕೊಟ್ರೆ ಎಸ್ ಅಂತ ಕೊಟ್ಬಿಟ್ಟು ಆ ಕ್ಯಾಟಗಿರಿ ಯಾವ್ದಂತ ಹಾಕ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ರಿಲಿಜನ್ ಸೆಲೆಕ್ಟ್ ಮಾಡಬೇಕು. ಕ್ಲೈಮಿಂಗ್ ಕಲ್ಯಾಣ ಕರ್ನಾಟಕ ನೋಡಿ HK ರಿಸರ್ವೇಶನ್ ಕೇಳಿದ್ದಾರೆ. ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಡಸ್ ದ ಕ್ಯಾಂಡಿಡೇಟ್ ಬಿಲಾಂಗ್ ಟು ರೂರಲ್ ಕೊಟ್ಟಿದೆ ರೂರಲ್. ಓಕೆ, ಅಂಡ್ ಇದಾದ ನಂತರ ಸ್ಪೆಷಲ್ ರಿಸರ್ವೇಶನ್ಸ್ ಏನು ಇದು ಡಿಫೆನ್ಸ್ ಏನಾದಿದೆ, ಸ್ಪೋರ್ಟ್ಸ್ ಇದ್ರೆ NCC, PH ಇವ್ಯಾವನಿದೆ ಅದನ್ನ ಯಾವ್ದನ್ನಿದೆ ಅದನ್ನ ಟಿಕ್ ಮಾಡಿ, ಇಲ್ಲ ಅಂತಂದ್ರೆ ಟಿಕ್ ಮಾಡಕ್ ಹೋಗಬೇಡಿ.
ಓಕೆ, ಸರ್ಟಿಫಿಕೇಟ್ಸ್ ಇದೆ ಅನ್ನೋದು ನೀವು ಹಾಕಬೇಕಾಗುತ್ತೆ. ಕೋಡ್ ಇರುತ್ತೆ, ಆ ಕೋಡ್ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಸರ್ಟಿಫಿಕೇಟ್ ಬರುತ್ತೆ. ಓಕೆ, ಸರ್ಟಿಫಿಕೇಟ್ ನಂಬರ್ ಹಾಕಿದ್ರೆ ಅದೇ ಲೋಡ್ ಆಗುತ್ತೆ ಅನ್ಮಾತು. ಓಕೆ, ಆ ಸರ್ಟಿಫಿಕೇಟ್ ನಂಬರ್ನ ವೆರಿಫೈ ಮಾಡ್ತಾರೆ ನಾಳೆ ದಿನ. ಓಕೆ, ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ. ಆದಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಸಿಗ್ನೇಚರ್ ಮತ್ತು ಫೋಟೋಗ್ರಾಫು ಮತ್ತು ಸಿಗ್ನೇಚರ್ ಎರಡು ಅಪ್ಲೋಡ್ ಮಾಡೋ. ಫೋಟೋಗ್ರಾಫ್ ಲೆಸ್ ದೆನ್ 300 KB, ಸಿಗ್ನೇಚರ್ ಲೆಸ್ ದೆನ್ 100 KB ಇರಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಫಸ್ಟ್ ಚೂಸ್ ಅಂತ ಕ್ಲಿಕ್ ಮಾಡಿ, ನಿಮ್ಮ ಫೋಟೋ ಇಲ್ಲಿ ಫೋಲ್ಡರಲ್ಲಿ ಇರುತ್ತೆ, ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಅಪ್ಲೋಡ್ ಅಂತ ಹೊಡಿಬೇಕು. ಆದ ನಂತರ ಅಪ್ಲೋಡ್ ಅಂತ ಹೊಡೆದಿದ ಮೇಲೆ ಅದು ಅಪ್ಲೋಡ್ ಆಗಿದ್ಮೇಲೆ ನಿಮಗೆ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಅದು ಕಾಣ್ಬೇಕನ್ಮತ್ತೆ, ಇಲ್ಲಿ ಫೋಟೋ ಕಾಣ್ಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, ನಂತರ ನೀವು ಸೇವ್ ಅಂಡ್ ನೆಕ್ಸ್ಟ್ ಅದೇ ಥರ ಅದೇ ಸ್ಟೆಪ್ಪು ಸೇಮ್ ಫೋಟೋಗ್ರಾಫಿಗೂ ಸಹ ಮಾಡಬೇಕು. ಓಕೆ, ಆ್ಯಂಡ್ ಇದಾದ ನಂತರ ನೀವು ಸ್ಪೆಷಲ್ ರಿಸರ್ವೇಷನಲ್ಲಿ ಅಪ್ಲಿಕೇಶನ್ ID ಆ್ಯಂಡ್ ಅಮೌಂಟ್ ಎಷ್ಟು ಕಟ್ಟಬೇಕು ಅನ್ನೋದು ಬರುತ್ತೆ, 700 ರೂಪಾಯಿ. ಮೇಕ್ ಪೇಮೆಂಟ್ ಮಾಡಿ, ಫೋನ್ಪೇನೂ ಸಹ ವರ್ಕ್ ಆಗುತ್ತೆ, ಅದನ್ನು ಸಹ ಮಾಡ್ಬೋದು. ಪೇಮೆಂಟ್ ಮಾಡಿದ್ದಾದಮೇಲೆ ನಿಮಗೆ ಪೇಡ್ ಅಂತ ಬರುತ್ತೆ. ಪ್ಲಸ್ ನೀವು ವ್ಯೂ ರಿಸಿಪ್ಟು, ಒಂದು ರಿಸಿಪ್ಟು ಸಹ ಕಾಪಿ ಇಟ್ಕೊಂಡಿರಿ ಪೇ ಮಾಡಿರೋದು. ನಿಮ್ಮ ಕ್ಯಾಟಗಿರಿ ಮೇಲೆ ಆಟೋಮೆಟಿಕ್ಕಾಗಿ ಅದು ತೋರಿಸುತ್ತೆ. ಓಕೆ, ಇನ್ ಕೇಸ್ ಏನಾದರೂ ಫೇಲ್ಡ್ ಪೇಮೆಂಟ್ ಇದ್ರೂ ಸಹ ಅಲ್ಲಿ ತೋರಿಸುತ್ತೆ, ಒಂದು ಫೇಲ್ ಆಗಿದೆ ಪೇಮೆಂಟು, ಇನ್ನೂ ಪೇಮೆಂಟ್ ಮಾಡಿಲ್ಲ ಅಂತ. ಓಕೆ ಸರ್, ನಾನು ಪೇ ಮಾಡಿಬಿಟ್ಟಿದ್ದೀನಿ, ಇಲ್ಲಿ ರಿಫ್ಲೆಕ್ಟ್ ಆಗಿಲ್ಲ ಅಂದರೆ ವೆಯ್ಟ್ ಮಾಡಿ, ಒಂದೇ ಒಂದು ದಿನ ವೆಯ್ಟ್ ಮಾಡಿ, ಅದು ಆಟೋಮೆಟಿಕ್ ಅಪ್ಲೋಡ್ ಆಗುತ್ತೆ. ನಂತರ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗಿಲ್ಲ ಅಂದರೆ ಇನ್ನೊಮ್ಮೆ ಪೇ ಮಾಡಿ, ಅದು ಹಳೆಯದು ವಾಪಸ್ ಬರುತ್ತೆ. ಓಕೆ, KEದವ್ರಿಗೆ ಇಲ್ಲಿ ಇಮೇಲ್ ID ಕೊಟ್ಟಿದ್ದಾರಲ್ವ, ಈ ಇಮೇಲ್ IDಗೆ ಅವ್ರಿಗೆ ಕಳಿಸಿದ್ರು ಸಹ ರೆಸ್ಪಾಂಡ್ ಮಾಡ್ತಾರೆ, ಚಿಂತೆ ಮಾಡಬೇಡಿ. ಓಕೆ, ವೆರಿ ಇಂಪಾರ್ಟೆಂಟ್ ಇಮೇಲ್ ID ಇದು. ಓಕೆ, ಆ್ಯಂಡ್ ನಂತರ ಫೋನ್ ಕಾಲ್ ನೋಡಿ, ಫೋನ್ ಕಾಲು 10 ಲೈನ್ಸ್ ಇದಾವೆ ಅಂತ ಕೊಟ್ಟಿದ್ದಾರೆ. 10 ಲೈನ್ಸ್ ಅಂದ್ರೆ ಏನು, 10 ಜನ ರೆಸ್ಪಾಂಡ್ ಮಾಡ್ತಾರೆ ಅನ್ಮಾತು, 10 ಜನ ಇರ್ತಾರೆ. ಬೆಳಿಗ್ಗೆ 8 ಗಂಟೆನಿಂದ ಸಂಜೆ 8 ಗಂಟೆ ತನಕ ಇರ್ತಾರೆ. ಓಕೆ, ಈ ನಂಬರ್ನ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾವುದೇ ಥರ ಮಾಹಿತಿ ಬೇಕಿತ್ತಂದ್ರೂ ಸಹ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಡೀಟೇಲ್ಸ್. ಓಕೆ, ಒಂದು ಈ ಫೋನ್ ನಂಬರ್ ಹಾಗೂ ಈ ಅವರ ಇಮೇಲ್ ID, ಇವೆರಡು ತುಂಬ ಇಂಪಾರ್ಟೆಂಟು, ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದರೆ ನೀವು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಐ ವಿಲ್ ಬಿ ಆಲ್ವೇಸ್ ಅವೈಲೇಬಲ್ ಟು ರೆಸ್ಪಾಂಡ್ ಟು ಯುವರ್ ಕಮೆಂಟ್ಸ್. ಓಕೆ, ಆ್ಯಂಡ್ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಇಲ್ಲಿ ತನಕ ಪೇಷನ್ಸಿಂದ ವಾಚ್ ಮಾಡಿದ್ದಕ್ಕೆ ಒನ್ಸ್ ಅಗೇನ್ ಧನ್ಯವಾದಗಳು. ಆ್ಯಂಡ್ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಡೇಸಿಂದ ನಾವು ನಿಮಗೆ ಫ್ರೀ ಕ್ಲಾಸನ್ನು, ಎಲ್ಲ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಫ್ರೀ ಕ್ಲಾಸಸ್ ಸಹ ಅವೈಲೇಬಲ್ ಇರುತ್ತೆ. ಪ್ರತಿಯೊಬ್ಬರು ವಾಚ್ ಮಾಡ್ಕೊಳ್ಳಿ ಆ್ಯಂಡ್ ಸ್ಕೋರ್ ಮಾಡೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. I wish you all the best guys. Good day. Take care. Bye.